ಕಮಲವ್ವ ಏನಾಯ್ತು ಅಧ್ಯಕ್ಷರೇ, ಇಲ್ಲಿಗೆ ಬಂದಿರುವಿರಾ? ಏನಿಲ್ಲ ಕಮಲವ್ವ, ನಿನ್ನ ಮಗ ಶಾಲೆಯಲ್ಲಿ ಆಟವಾಡುವಾಗ ಸ್ವಲ್ಪ ಏನಾಯ್ತು ಅಧ್ಯಕ್ಷರೇ? ನನ್ನ ಮಗನಿಗೆ ಅವನ ಕಣ್ಣಿಗೆ ಗಾಯವಾಗಿದೆ, ಅದನ್ನು ತಿಳಿಸಲು ಡಾಕ್ಟರ್ ಬಂದಿದ್ದಾರೆ. ಕಮಲವ್ವ, ನಿನ್ನ ಮಗನ ಕಣ್ಣಿಗೆ ತುಂಬಾ ಗಾಯವಾಗಿದೆ. ಅವನ ಕಣ್ಣಿನ ಗುಡ್ಡೆ ಹಾಳಾಗಿದೆ. ಅವನಿಗೆ ಕಣ್ಣು ಬರಬೇಕಂದರೆ ಯಾರಾದರೂ ಒಂದು ಕಣ್ಣು ದಾನ ಮಾಡಬೇಕು. ಅಯ್ಯೋ ದೇವರೇ, ನನ್ನ ಬಾಳಿನಲ್ಲಿ ಎಂತ ಕಷ್ಟ ತಂದೆ. ಡಾಕ್ಟರೇ, ನನ್ನ ಜೀವನದಲ್ಲಿ ನನ್ನ ಮಗನಿಗಿಂತ ಹೆಚ್ಚು ಏನಿಲ್ಲ. ನಾನು ಕಣ್ಣು ದಾನ ಮಾಡುತ್ತೇನೆ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ದಯವಿಟ್ಟು ನನ್ನ ಮಗನ ಕಣ್ಣು ಬರುವಂತೆ ಮಾಡಿ. ಒಳ್ಳೆಯದಾಗುತ್ತದೆ ಕಮಲವ್ವ, ಹಾಗಾದರೆ ಈಗಲೇ ಆಪರೇಷನ್ ಮಾಡುತ್ತೇನೆ. ಆಯ್ತು ಡಾಕ್ಟರೇ. 5 ವರ್ಷಗಳ ನಂತರ. ದೇವರೇ, ನನಗೆ ಇಂದು ತುಂಬಾ ಖುಷಿಯಾಗುತ್ತಿದೆ. ಯಾಕೆಂದರೆ ನಿನ್ನೆ ಶಾಲೆಯವರಿಗೆ ಭೇಟಿಯಾಗಿದ್ದೆ. ನನ್ನ ಮಗ ಚಾಣನಿದ್ದಾನೆಂದು, ನವೋದಯ ಪಾಸಾಗುತ್ತಾನೆ ಎಂದು ಹೇಳಿದರು. ಆಗ ನನಗೆ ತುಂಬಾ ಸಂತೋಷವಾಯಿತು. ಅಮ್ಮ ಏನಾಯ್ತು? ನಾನು ನವೋದಯ ಪರೀಕ್ಷೆ ಪಾಸ್ ಆಗಿದ್ದೇನೆ. ಹೌದಾ ಮಗು, ತುಂಬಾ ಖುಷಿಯಾಯಿತು. ಅಮ್ಮ, ನೀನು ನಿನ್ನೆ ಶಾಲೆಗೆ ಬಂದಿದ್ದೆಯಾ? ಹೌದು ಮಗು, ಬಂದಿದ್ದೆ. ಯಾಕೆ? ನನ್ನ ಶಾಲೆಯಲ್ಲಿ ನಿನ್ನ ತಾಯಿ ಕುರುಡಿಯನ್ನು ನನ್ನನ್ನು ವಂಗಿಸಿದರು. ನನಗೆ ತುಂಬಾ ಅಸಹ್ಯವಾಯಿತು. ಇನ್ನು ಮುಂದೆ ನೀನು ಶಾಲೆಗೆ ಬರಬೇಡ. ನಾನು ನವೋದಯ ಪರೀಕ್ಷೆ ಪಾಸ್ ಆಗಿದ್ದೇನೆ. ಹಾಸ್ಟೆಲ್ನಲ್ಲಿದ್ದು ಚೆನ್ನಾಗಿ ಓದಿ ನೌಕರಿ ಹಿಡಿಯುತ್ತೇನೆ. ಆಯ್ತು ಮಗು, ನಿನ್ ಖುಷಿನೇ ನನ್ನ ಖುಷಿ. ಹೋಗೋಣ ಬಾ. ಆಯ್ತು. 20 ವರ್ಷಗಳ ನಂತರ. ದೇವರೇ, ನಿನ್ನ ಕೃಪೆಯಿಂದ ನನಗೆ ಒಳ್ಳೆಯ ಸರ್ಕಾರಿ ನೌಕರಿ ಸಿಕ್ಕಿತ್ತು. ಹಾಗೆ ನನ್ನ ಬಾಳ ಸಂಗಾತಿಯು ಕೂಡ ಸಿಕ್ಕಳು. ಇನ್ನು ಮುಂದೆ ನನ್ನ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಕಾಂಚನ, ನೀನು ನನ್ನ ಬಾಳ ಸಂಗಾತಿಯಾಗಿದ್ದಕ್ಕೆ ಸಂತೋಷವಲ್ಲವೇ? ತುಂಬಾ ಸಂತೋಷ ರೀ. ನೀವು ನನ್ನ ಪತಿಯಾಗಿದ್ದಕ್ಕೆ. ನಿಮಗೆ ಒಂದು ವಿಷಯ ಕೇಳಬೇಕಾಗಿತ್ತು. ಅದೇನು ಕೇಳು ಕಾಂಚನ. ನಿಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳಲಿಲ್ಲವೇ? ಅಯ್ಯೋ, ಈ ಸಂದರ್ಭದಲ್ಲಿ ನನ್ನ ತಾಯಿ ಕುರುಡಿ ಅಂತ ಗೊತ್ತಾದರೆ ಎಲ್ಲಿ ಕಾಂಚನ ನನ್ನನ್ನು ಬಿಟ್ಟು ಹೋಗುತ್ತಾಳೋ ಎಂದು ಭಯವಾಗುತ್ತಿದೆ. ಹಾಗಾಗಿ ಸುಳ್ಳು ಹೇಳಲೇಬೇಕು. ಕಾಂಚನ, ನಾನೊಬ್ಬ ಅನಾಥ. ನನ್ನನ್ನೊಬ್ಬಳು ಭಿಕ್ಷುಕಿ ಸಾಕಿದಳು. ನಾನು ನವೋದಯ ಪಾಸಾಗಿ ಅಲ್ಲಿಯೇ ಓದಿ ನೌಕರಿಯನ್ನು ಹಿಡಿದೆ. ಹೌದು ರೀ, ಸಂತೋಷವಾಯಿತು. ಕಾಂಚನ, ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೆ? ಬಿಟ್ಟು ಹೋಗೋದಿಲ್ಲ ರೀ, ಬಿಟ್ಟು ಹೋಗೋದಿಲ್ಲ. ನಿಮ್ಮ ಪಾದದನಿಗೂ ಬಿಟ್ಟು ಹೋಗೋದಿಲ್ಲ. ಕಾಂಚನ, ನನ್ನ 7 ಜನ್ಮಕ್ಕೂ ನೀನೇ ನನ್ನ ಬಾಳ ಸಂಗಾತಿ. ಬಾ, ಹೋಗೋಣ. ದೇವರೇ, ನನಗೆ ಇಂದು ತುಂಬಾ ಖುಷಿ ಆಗುತ್ತಿದೆ. ನನ್ನ ಮಗನಿಗೆ ಕಣ್ಣು ದಾನ ಮಾಡಿದ್ದಕ್ಕೂ ಸ್ವಾರ್ಥಕ್ಕಾಯಿತು. ನಿನ್ನೆ ಕಂಚನ್ನ ಭೇಟಿಯಾಗಿದ್ದ. ನನ್ನ ಮಗನಿಗೆ ನೌಕರಿ ಸಿಕ್ಕಿದೆ ಎಂದು ಹೇಳಿದ. ಆಗ ನನಗೆ ತುಂಬಾ ಸಂತೋಷವಾಯಿತು. ಹೇಗೂ ನನಗೂ ವಯಸ್ಸಾಯಿತು. ನನ್ನ ಮಗ ಬೆಂಗಳೂರಿನಲ್ಲಿರುತ್ತಾನೆ. ನಾನು ಅಲ್ಲಿಗೆ ಹೋಗಿ ಅವನ ಜೊತೆ ಸಂತೋಷದಿಂದ ಇರುತ್ತೇನೆ. ಮಗ ರವಿ. ಯಾರಮ್ಮ ನೀನು? ಯಾರು ಬೇಕಿತ್ತು? ನಾನು ರವಿ ತಾಯಿ ಕಮಲವ್ವ ಅಂತ. ನನ್ನ ಮಗ ರವಿ ಇದ್ದಾನೆ, ಸ್ವಲ್ಪ ಕರಿತೀಯಾ? ಹಾ, ನನ್ನ ಗಂಡ ರವಿ. ಅವನಿಗೆ ಯಾರೂ ಇಲ್ಲ. ಅವನು ಅನಾಥ. ನೀನು ಒಬ್ಬಕ್ಕೆ ಭಿಕ್ಷುಕಿ ಅನಿಸುತ್ತದೆ. ನಿನ್ನೆ ಮಾಡಿದ ಅನ್ನವಿದೆ, ತಂದು ಕೊಡುತ್ತೇನೆ, ತಿಂದು ಸುಮ್ಮನೆ ಹೊರಟು ಹೋಗು. ಇಲ್ಲಮ್ಮ, ಅವನನ್ನು ಸ್ವಲ್ಪ ನೋಡಬೇಕು. ಸ್ವಲ್ಪ ಕರಿತೀಯಾ? ಸುಮ್ಮನೆ ಹೊರಡಮ್ಮ. ಇಲ್ಲ, ನಿನ್ನ ಕಾಲಿಗೆ ಸುಮ್ಮನೆ ಹೊರಡು. ದಯವಿಟ್ಟು ನನ್ನ ಮಗನನ್ನು ಕರಿತೀಯಾ? ಹೇ ಭಿಕ್ಷುಕಿ, ಸುಮ್ಮನೆ ಹೊರಟು ಹೋಗು. ಅಯ್ಯೋ ದೇವರೇ, ನನ್ನ ಮಗ ಅನಾಥನೆಂದು ಏಕೆ ಸುಳ್ಳು ಹೇಳಿದ? ನನ್ನನ್ನು ಹೇಳಲಾರದೆ ಮದುವೆ ಕೂಡ ಆಗಿದ್ದಾನೆ. ನಾನು ಇಲ್ಲಿ ಒಂದು ಕ್ಷಣನೂ ಇರಬಾರದು. ಮತ್ತೆ ಊರಿಗೆ ಹೋಗುತ್ತೇನೆ. ಗಂಡು ಮಗನ ಯಾಧಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ. ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ. ಮಣ್ಣಾಗಿ ಹೋಯ್ತೆ ನಿನ್ನ
ನನ್ನನ್ನು ಭೇಟಿಯಾಗಿ ಬಂದೆಯಾ? ಹೌದು ಕೆಂಚಣ್ಣ, ಭೇಟಿಯಾಗಿ ಬಂದೆ. ನನ್ನ ಮಗ ನನ್ನನ್ನು ನೋಡಿದ ಕ್ಷಣದಲ್ಲಿ ತಪ್ಪಿಕೊಂಡ. ಹಾಲು ಹಣ್ಣು ಹಂಪಲ ತಿನ್ನಿಸಿದ, ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿಸಿದ. ಆ ಕ್ಷಣ ನಾನು ನನ್ನ ಜೀವನದಲ್ಲೇ ಮರೆಯೋದಿಲ್ಲ. ನೋಡು, ಸಂತೋಷದಿಂದ ನನ್ನ ಕಣ್ಣಲ್ಲಿ ಆನಂದದ ಕಣ್ಣೀರು ಬರುತ್ತಿದೆ. ಹೌದಾ, ಒಳ್ಳೆಯದಾಯ್ತು. ಇನ್ನು ಮುಂದೆ ಅವನ ಜೊತೆ ಇರುವಂತೆ. ನಿನ್ನನ್ನು ಕರೆದುಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊತಾನೆ. ಕಮಲವ್ವ, ನನಗೆ ಕೆಲಸ ಇದೆ, ಹೋಗಿ ಬರುತ್ತೇನೆ. ಆಯ್ತು ಕೆಂಚಣ್ಣ, ಹೋಗಿ ಬಾ. ದೇವರೇ, ನನ್ನ ಕೊನೆಯ ಆಸೆ ಒಂದೇ. ನನ್ನ ಮಗ ಎಲ್ಲೇ ಇದ್ದರೂ ಅವನ ಜೀವನ ಸಂತೋಷದಿಂದ ಇರಲಿ. ನಾನು ಅವನಿಗೆ ಭಾರವಾಗುವುದು ಬೇಡ. ನಾನು ಈಗಲೇ ವಿಷ ಸೇವಿಸಿ ಸಾಯುತ್ತೇನೆ. ನನ್ನನ್ನು ಕರೆದುಕೋ ದೇವರೇ. ಅಯ್ಯೋ ಅಮ್ಮ, ಹೊಟ್ಟೆಯಲ್ಲಿ ಸಂಕಟ. ಅಯ್ಯೋ ಅಯ್ಯೋ. ಕಮಲವ್ವ, ಕಮಲವ್ವ, ಅಯ್ಯೋ, ವಿಷ ಸೇವಿಸಿ ತೀರಿಕೊಂಡಳೆ. ಅಮ್ಮ, ಅಮ್ಮ, ಯಾರಾದ್ರೂ ಸ್ವಲ್ಪ ಬನ್ನಿ. ಕಮಲವ್ವ ವಿಷ ಸೇವಿಸಿ ತೀರಿಕೊಂಡಿದ್ದಾಳೆ. ಕಮಲವ್ವ, ಕಮಲವ್ವ, ಕಮಲವ್ವ. ಕಾಂಚನ, ಯಾಕೋ ತುಂಬಾ ಸಂಕಟವಾಗುತ್ತಿದೆ. ಬಾ, ನಮ್ಮ ಊರಿಗೆ ಹೋಗಿ ಬರೋಣ. ಓ ರವಿ, ಈಗ ಬಂದೆಯಾ? ನಿನ್ನ ತಾಯಿ ವಿಷಯ ತಿಳಿಯಿತಾ? ಏನದು ವಿಷಯ? ಅದು ಅದು ನಿನ್ನ ತಾಯಿ ವಿಷ ಸೇವಿಸಿ ತೀರಿಕೊಂಡಿದ್ದಾಳೆ. ಅಯ್ಯೋ ಅಮ್ಮ, ಯಾಕೆ ನೀನು ವಿಷ ಸೇವಿಸಿದೆ? ಏನಾಯ್ತು ಅಂತದ್ದು? ಏನಾಯ್ತು? ಮೊನ್ನೆ ನಿನ್ನನ್ನು ಭೇಟಿಯಾಗಲು ಬಂದಿದ್ದನು. ಅದೇ ಖುಷಿಯಲ್ಲಿ ಏನಾಯ್ತೋ ಏನೋ. ಮೊನ್ನೆ ನನ್ನನ್ನು ಭೇಟಿಯಾಗಿ ಬಂದಿದ್ದಳ? ಹೌದು. ಕಾಂಚನ, ಮೊನ್ನೆ ನನ್ನ ತಾಯಿ ಬಂದಿದ್ದಾಳೆ? ಹೌದು ರೀ, ಬಂದಿದ್ದಳು. ನೀನು ನನಗೆ ಹೇಳಲೇ ಇಲ್ಲ. ನೀವು ನನಗೆ ಅನಾಥನೆಂದು ಹೇಳಿದರಲ್ಲ, ನಾನು ಭಿಕ್ಷುಕಿ ಅಂತ ಕಳಿಸಿಬಿಟ್ಟೆ. ಏನು, ಅನಾಥನೆಂದು ಹೇಳಿದೆ? ಕೆಂಚನ, ನನ್ನಿಂದ ತಪ್ಪಾಯ್ತು ಕೆಂಚನ. ನಿನಗೆ ನಾಚಿಕೆ ಬರಬೇಕು. ಕಣ್ಣು ದಾನ ಮಾಡಿದ ಕರುಣಾಮಯಿ ಅಂತ ತಾಯಿಯಲ್ಲಿ ಭಿಕ್ಷುಕ ಹೋಲಿಸಿಬಿಟ್ಟಲ್ಲ. ನಿನ್ನ ಚಿಕ್ಕವನಿದ್ದಾಗಲೇ ಕೂಲಿ ಕೆಲಸ ಮಾಡಿ ನಿನ್ನನ್ನು ಶಾಲೆಗೆ ಕಲಿಸಿದ್ದಳು. ಅಂತ ತಾಯಿಯಲ್ಲಿ ಭಿಕ್ಷುಕ ಹೋಲಿಸಿಬಿಟ್ಟಲ್ಲ. ಇಂಥ ಮಗ ಇದ್ದರೇನು ಸತ್ತರೇನು? ಎಲ್ಲಾದ್ರೂ ಊರ್ಲೊಂದು ಸಾಯ ಹೋಗು. ಕೆಂಚನ, ನಾನು ಹೇಳಿದ ಒಂದು ಸುಳ್ಳಿನಿಂದ ನನ್ನ ತಾಯಿಯನ್ನೇ ಕಳೆದುಕೊಂಡೆ. ಇಂಥ ಮಗ ಯಾರಿಗೂ ಬೇಡ ಕೆಂಚನ, ಯಾರಿಗೂ ಬೇಡ. ಹೇಳು ಹೇಳು. ಈ ಜಗತ್ತಿನಲ್ಲಿ ದುಡ್ಡು ಕೊಟ್ರೆ ಏನೆಲ್ಲ ಸಿಗುತ್ತೆ, ಆದ್ರೆ ತಾಯಿ ಪ್ರೀತಿ ಸಿಗಲ್ಲ. ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡಮ್ಮ.